ಏನು ಮಾಡೋದು ಬೇಡ, ಸುಮ್ಮನೆ ಮತ್ತೆ ಬಿಟ್ಬಿಟ್ಟು ರೆಸ್ಟ್ ಮಾಡೋಣ ಅನ್ಕೊಂತೀನಿ. ಏನು ಮಾಡ್ತೀಯಪ್ಪ? ಎಲ್ಲೂ ಹೋಗೋದು ಬೇಡ ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ. ಹೆಂಗ ಕುಣಲ್ಕೆರೆ ಕೋಟೆ ಬಾನಿ ಮಡಿಕೊಂಡವಳಂತೆ. ಬಾನಿನ ಎಷ್ಟು ಕೆ ಜಿ ಬೇಕದೋ ಅಷ್ಟು ಕೆಜಿ ದೊಡ್ಡದೊಂದು ಬಾನಿ ಬಂದ ಅದರೊಳಗೆ ಒಯ್ಯ ಹಾಕೋದು. ರೆಡಿ ಮಾಡ್ತಿದ್ದೀನಿ ಅವಾಗಲಿಂದ. ಚೆನ್ನಾಗಿ ಗೊತ್ತದ ಎಲ್ಲ ಮಣ್ಣು ಮುಸಿ ಆಗಿ ಕೂಕಂತದೆ ಗೊತ್ತದ ಅದು. ಯಪ್ಪ ಅನ್ನಕ್ಕೆ ಹೋಗಿ ಹಾಯ್ ಹಾಲ್, ವೆಲ್ಕಮ್ ಬ್ಯಾಕ್ ಟು ರಮ್ಯ ಕುಮಾರ್ ಕ್ರಿಯೇಷನ್. ನಾವು ಅಲ್ಲಿ ಮೇಕಪ್ ವರ್ಕ್ ಎಲ್ಲ ಮುಗಿಸಿ ಸೀದಾ ಊರಿಗೆ ಬಂದ್ವಿ. ಅಲ್ಲಿ ನಮ್ಮ ದೊಡ್ಡಮ್ಮರು ಊರಲ್ಲಿ ದೇವ್ರು ಮಾಡ್ತಾಯಿದ್ರು, ನಾನ್ ವೆಜ್ ಎಲ್ಲ ಮಾಡಿ ದೇವ್ರು ಮಾಡ್ತಿದ್ರು. ಸೊ ನಾವು ಬರೋ ಅಷ್ಟೊತ್ತಿಗೆ ಸುಮಾರು ಹೊತ್ತಾಗೋಗಿತ್ತು. ಅಲ್ಲಿಗೆ ಬಂದು ಅಲ್ಲಿ ಪ್ರಸಾದ ತಿನ್ನೋಣ ಅಂದ್ಬಿಟ್ಟು ನಾವು ತೋಟಕ್ಕೆ ಬಂದ್ವಿ. ದೇವ್ರನ್ನೂ ಎಲ್ಲ ಆಲೆ ಕದಲಿಸಿದ್ರು. ಸೊ ಒನ್ ಟೈಮ್ ಅಷ್ಟೇ, ಅದು ಬೆಳಗ್ಗೆ ಪೂಜೆ ಮಾಡಿ ಮಧ್ಯಾಹ್ನ ಎಲ್ಲ ಊಟ ಬಡಿಸಿ 4 ಗಂಟೆ 5 ಗಂಟೆ ಅಷ್ಟೊತ್ತಿಗೆಲ್ಲ ಮನೆಗೆ ವಾಪಸ್ ಬರೋ ಥರ ಮಾಡಿದ್ದಿತ್ತು. ಇದು ಅಲ್ಲೇ ತೋಟದಲ್ಲೇ ಮಾಡಿದ್ದಿದ್ದು. ಸೊ ನನಗೆ ಈ ಥರ ತೋಟದಲ್ಲಿ ಈ ಥರ ಏನಾದರೂ ಹಬ್ಬ ದೇವ್ರು ಮಾಡೋಕ್ಕೆ ತುಂಬಾ ಇಷ್ಟ. ಅದರಲ್ಲೂ ಅಡುಗೆ ಮಾಡ್ಕೊಂಡು ತಿನ್ನೋಕ್ಕಂತೂ ಸಖತ್ತು ಇಷ್ಟಪಡ್ತೀನಿ. ತೋಟದಲ್ಲಿ ಒಂಥರ ಏನೋ ಒಂದು 2-3 ತುತ್ತೇನು ಒಂದು ಹಿಡಿಯುವಷ್ಟು ಊಟ ಜಾಸ್ತಿನೇ ಹೋಗ್ತೈತೆ. ಆ ಥರ ತೋಟದಲ್ಲಿ ಎಲ್ಲ ಕೂತ್ಕೊಂಡು ಊಟ ಮಾಡೋಕ್ಕೆ ವೆದರು ವಾತಾವರಣ ಎಲ್ಲ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಅದರಲ್ಲೂ ಇವರು ತುಂಬ ನೀಟಾಗಿ ಇಟ್ಕೊಂಡಿದ್ದಾರೆ ಅಡಿಕೆ ತೋಟನ. ಇನ್ನೂ ಒಂದು ಸ್ವಲ್ಪ ಹೊತ್ತು ಇರೋಣ ಅನಿಸುತ್ತೆ, ಅಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ನಮ್ಮ ದೊಡ್ಡಪ್ಪ ಅವರು ತೋಟನ, ನಮ್ಮ ಅಣ್ಣಂದರು. ಒಂಥರ ಚೆನ್ನಾಗಿರುತ್ತೆ ಇಲ್ಲಿ. ಹಂಗಾಗಿ ಒಂಥರ ಏನು ಮಿಸ್ ಮಾಡ್ಕೊಬೇಕು ಅಂತ ಅನಿಸೋದೇ ಇಲ್ಲ. ಹಂಗಾಗಿ ನಾವು ಅಷ್ಟೊತ್ತಿಗೆ ಬಂದು ಊಟ ಎಲ್ಲ ಮಾಡಿ ಮಕ್ಕಳಿಗೆ ಊಟ ಎಲ್ಲ ತಿನ್ನಿಸಿ ಆಮೇಲೆ ನಾವು ಕೂಡ ಊಟ ಮಾಡ್ಕೊಂಡ್ವಿ. ಅದೇನೋ ದೇವ್ರ ಹೆಸ್ರು ಹೇಳ್ಕೊಂಡು ಅಡುಗೆ ಮಾಡಿದ್ರೆ ನಿಜಾನೇ ತುಂಬಾ ಚೆನ್ನಾಗಿರುತ್ತೆ ಅಡುಗೆ. ಎಷ್ಟು ತುಂಬ ರುಚಿ ಇರುತ್ತೆ ಗೊತ್ತಾ. ಆ ಥರ ತೋಟದಲ್ಲೆಲ್ಲ ಅಡುಗೆ ಮಾಡ್ಕೊಂಡು ಊಟ ಮಾಡೋಕ್ಕೆ ನಂಗೆ ಆ ಥರ ಗುಳ್ಳೆ ಮೊಟ್ಟೆ ಇದೆಯಲ್ಲ, ಅದಂತೂ ತುಂಬ ಇಷ್ಟ, ಚೆನ್ನಾಗಿತ್ತು. ಸೊ ಊಟ ಎಲ್ಲ ಆಯಿತು. ನಮ್ಮ ಅಣ್ಣ ಎಳ್ನೀರು ಕೊಟ್ರು. ಎಳ್ನೀರು ಕುಡಿದು ಅದರಲ್ಲಿ ಎಳ್ನೀರಲ್ಲಿ ಗಂಜಿ ಬರುತ್ತಲ್ಲ, ಅದಂತೂ ಫೇವ್ರೇಟು. ಆ ಗಂಜಿ ಕುಡಿಯೋಕ್ಕೋಸ್ಕರ ಎಳ್ನೀರು ಕುಡಿಬೇಕು ಅನಿಸುತ್ತೆ. ಎಳ್ನೀರು ತುಂಬ ಜಾಸ್ತಿನೇ ಇರುತ್ತೆ, ನೀರು ಫುಲ್ ಕುಡಿಲಿಕ್ಕಾಗಲ್ಲ, ಅದೇನೋ ಗೊತ್ತಿಲ್ಲ. ಗಂಜಿದು ತುಂಬಾ ಇಷ್ಟ, ಎಲ್ಲರೂ ಇಷ್ಟಪಡ್ತಾರಲ್ವ ಎಳ್ನೀರು ಅಂತ ಅಂದರೆ. ಸೊ ಇನ್ನೇನೆಲ್ಲ ಆಯಿತು, ಊಟ ತಿಂದಿದ್ದಾಯಿತು, ಎಳ್ನೀರೆಲ್ಲ ಕುಡ್ದಿದ್ದಾಯಿತು. ಮನೆ ಕಡೆ ಹೊರಡಬೇಕಿತ್ತು. ನಮ್ಮ ಅತ್ತಿಗೆನೂ ನಮ್ಮಮ್ಮ ಪಾತ್ರೆ ತೊಳಿತಾಯಿದ್ರು. ಎಲ್ಲ ನೀಟಾಗಿಲ್ಲೇ ವಾಶ್ ಮಾಡ್ಕೊಂಡು ತಗೊಂಡೋಗೋಣ ಅಂತ. ಯಾಕೆಂದರೆ ಬೋರೆಲ್ಲ ಇತ್ತಲ್ವ, ಸೊ ನೀರಿನ ಅಭಾವ ಏನಿರಲಿಲ್ಲ. ಹಂಗಾಗಿ ಇಲ್ಲೇ ವಾಶ್ ಮಾಡ್ಕೊಂಡು ಹೋಗ್ಬಿಡೋಣ ಅಂದ್ಬಿಟ್ಟು ಎಲ್ಲ ಅವರಿಲ್ಲೇ ವಾಶ್ ಮಾಡ್ತಿದ್ರು. ಇಲ್ಲೇ ಇದೆ ಮಿಷಿನ್ ಮನೆ ಅಂತಾರೆ ಇದನ್ನು. ತೋಟದಲ್ಲಿ ಒಂದು ಮಿಷಿನ್ ಮನೆ ಇರುತ್ತಲ್ಲ, ಸೊ ಅದು ಮಿಷಿನ್ ಮನೆ. ಇಲ್ಲೇ ಪೂಜೆ ಮಾಡೋದವರು. ನಾವು ಬರೋ ಅಷ್ಟೊತ್ತಿಗೆ ಆಲ್ರೆಡಿ ದಾಸಪ್ಪ ಅವರೆಲ್ಲ ದೇವ್ರ ಪೂಜೆ ಎಲ್ಲ ಮಾಡಿ ಕತ್ತಲಿಸ್ಬಿಟ್ಟು ಅವ್ರು ಏನು ಪೂಜೆ ಮಾಡಿದರು ಅದೆಲ್ಲ ತಗೊಂಡೋಗಿದ್ರು. ದೀಪ ಹಂಗೆ ದೀಪ ಆರಿಸೋದು ಬೇಡ ಅಂದ್ಬಿಟ್ಟು ಅದು ಹಂಗೆ ಬಿಟ್ಟಿದ್ದಾಗಿತ್ತು. ಇನ್ನು ಅದಾದಮೇಲೆ ನಾನು ನೆಕ್ಸ್ಟ್ ಮಾರನೇ ದಿನ ನನಗೆ ಒನ್ ಡೇ ಗ್ಯಾಪ್ ಇತ್ತು. ಸೊ ಅವತ್ತು ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ದಿನಾನ ಅಂದ್ಬಿಟ್ಟು ವರ್ಷಿತಂಗೆ ಮೇಕಪ್ ಮಾಡಿ ಒಂದು ಲುಕ್ ಕ್ರಿಯೇಟ್ ಮಾಡೋಣ ಅಂದ್ಬಿಟ್ಟು, ವರ್ಷಿತಾ ಒಂದು ಮೇಕಪ್ ಮಾಡ್ತೀನಿ ಅಂದ್ಬಿಟ್ಟು ವರ್ಷಿತಾಗ ಒಂದು ಮೇಕಪ್ ಮಾಡ್ತಿದ್ದೆ. ಅವಳು ಲೂಲು ಅಂತೂ ಅಮ್ಮ ಮಾಡಿಸ್ಕೊಂಬೇಡ ಕಣಮ್ಮ, ಅಮ್ಮ ಬೇಡ ಕಣಮ್ಮ, ಅದೆಲ್ಲ ಹಚ್ಚಿಸ್ಕೊಂಬೇಡ ಕಣಮ್ಮ ಅಂತ ಏನಿಲ್ಲ, ತುಂಬ ಗಲಾಟೆ ಮಾಡ್ತಿದ್ಲು. ಆಮೇಲೆ ಏನೇನೋ ಮಾಡಿ ಅವಳನ್ನ ಸರ್ಕಸ್ ಮಾಡಿ ಮಲಗಿಸಿದ್ವಿ. ಒಂದು ಸ್ವಲ್ಪ ಹೊತ್ತು ಮಲಗಿದ್ಲು, ಒಂದು ಅರ್ಧ ಮೇಕಪ್ ಆಗೋವರೆಗೂ ಮಲಗಿದ್ಲು. ಲೇಪನ್ನು ಮಾತ್ರ ತಿಪ್ಪುರ್ಲಾಗ ಹೊಡೆದ್ರು, ಅವ್ನು ಮಲಗಲಿಲ್ಲ. ಅವನು ಈ ಥರ ಏನೋ ಮಾಡ್ತಾಳೆ. ಆಮೇಲೆ ಮಲ್ಕೊಂಬಿಟ್ರೆ ನಮ್ಮ ಅಮ್ಮ ಎಲ್ಲೋ ಬಿಟ್ಟು ಊರಿಗೆ ಹೊರಟೋಗ್ಬಿಡ್ತಾಳೆ ಅಂತ ಅಂದ್ಬಿಟ್ಟು ಅದೊಂದು ತಲೆಯಲ್ಲಿ ಇಟ್ಕೊಂಬಿಟ್ಟವನೆ. ಅವಳು ಮಲ್ಕೊಂಡು ಒಂದಷ್ಟೇ ತನಕ ನಿದ್ದೆ ಮಾಡಿದ್ಲು. ಲೇಪನ್ ಹಂಗೆ ಆಟ ಆಡ್ಕೊಂಡು ಕೂತ್ಕೊಂಡಿದ್ದ. ಸೊ ನಾನು ಇನ್ನೂ ಮೇಕಪ್ ಮಾಡೋಣ ಅಂದ್ಬಿಟ್ಟು ನಾನು ರೆಡಿ ಮಾಡಿಕೊಂಡೆ. ಬಟ್ ಸ್ವಲ್ಪ ಬಿಸಿಲಿದ್ದಂಗೆ ಬೇಗ ಮೇಕಪ್ ಮಾಡಿದ್ರೆ ಫೋಟೋಸ್ ಚೆನ್ನಾಗಿ ಬರುತ್ತೆ. ಬಟ್ ವರ್ಷಿತಂದು ಹೆಂಗಾಯಿತು ಅಂತ ಅಂದರೆ ಸ್ವಲ್ಪ ಲೇಟ್ ಆಗೋಯಿತು. ನಾವು ಫೋಟೋ ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಲೇ ಸುಮಾರು ಅಲ್ಲೇ ಒಂದು 4:15 ಆಗೋಗ್ಬಿಟ್ಟಿತ್ತು. 4 ಗಂಟೆ 4:15 ಟೈಮ್ ಆಗಿತ್ತು. ಬಿಸಿಲೆಲ್ಲ ಸ್ವಲ್ಪ ಕಡಿಮೆ ಆಗ್ತಾಯಿತ್ತು. ಸೊ ಹಾಗಾಗಿ ಏನು ಮಾಡೋಕ್ಕಾಗಲ್ಲ, ಇನ್ನೇನು ಮಾಡೋದು ಅಂದ್ಬಿಟ್ಟು ಹಂಗೆ ಮಾಡಿದ್ವಿ. ಬಟ್ ಅದಕ್ಕೂ ಮೊದಲು ನಮ್ಮ ಅತ್ತಿಗೆಗೆ ನಾನು ಮೇಕಪ್ ಮಾಡಿದ್ದೆ. ಆವತ್ತು ಬಿಸಿಲು ಚೆನ್ನಾಗಿತ್ತು, ಫೋಟೋಸ್ ಎಲ್ಲ ಇನ್ನೂ ಚೆನ್ನಾಗಿ ಬಂತು. ಇದು ಸ್ವಲ್ಪ ನನಗೆ ಬಿಸಿಲು ಕಡಿಮೆ ಆಯ್ತೇನೋ ಅಂತ ಅನ್ನೋ ಫೀಲ್ ಆಯಿತು. ನೋಡಿ ಕೊನೆಯದಾಗಿ ಲುಕ್ಕು ಈ ಥರ ಬಂತು. ರಿಸೆಪ್ಷನ್ ಲುಕ್ಕಲ್ಲೇ ಮಾಡಿದೆ ನಾನು. ಇದು ಸೀರೆ ಮತ್ತು ಈ ಬ್ಲೌಸ್ ಎಲ್ಲ ಅವ್ರ ರಿಸೆಪ್ಷನ್ಗೆ ಅಂತ ಕೊಡಿಸಿದ್ದು ಗಂಡಿನ ಮನೆ ಕಡೆಯಿಂದ, ಅಂದರೆ ನಮ್ಮ ಅಣ್ಣವರು ನಾವು ಕೊಡಿಸಿದ್ದನ್ನ. ಸೊ ಅದೇ ಲುಕ್ಕೆ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ದಾಯಿತು. ಇನ್ನೇನು ಸೆಟ್ಗಳೆಲ್ಲ ಜ್ಯುವೆಲರಿ ಸೆಟ್ಸ್ ಎಲ್ಲ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ನಾನು ಮಾಡಿದೆ. ತುಂಬ ಚೆನ್ನಾಗಿ ಬಂತು.
ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಆಯಿತಾ. ನನಗಂತೂ ಈ ಥರ ಸ್ಯಾರಿನಲ್ಲಿ ಮೇಕಪ್ ಎಲ್ಲ ಮಾಡಲಿಕ್ಕೆ ಅಥವಾ ಒಂದು ಲುಕ್ ಕ್ರಿಯೇಟ್ ಮಾಡಲಿಕ್ಕೆ ತುಂಬಾ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿರುತ್ತೆ ಸ್ಯಾರಿ ಅಂದರೆ. ಒಂಥರ ಎಲ್ಲರೂ ಚೆನ್ನಾಗಿ ಕಾಣಲ್ಲ ಅನ್ನೋರು ಕೂಡ ಚೆನ್ನಾಗಿ ಕಾಣ್ತಾರೆ ಸೀರೆ ಹಾಕ್ಕೊಂಡ್ರೆ. ನಾನಂಗೂ ಈ ಥರ ಇದು ಮಾಡು, ಈ ಥರ ನಿಂತ್ಕೊ ಅಂತೆಲ್ಲ ಹೇಳ್ಕೊಡ್ತಿದ್ದೆ ವರ್ಷಿತಂಗೆ. ಸೊ ಪಾಪ ಅಷ್ಟಾಗ್ಯಾರ ಅವರೇನು ಮಾಡೆಲ್ಗಳೆಲ್ಲ ಮತ್ತು ಇದೆಲ್ಲ ಥರ ಎಲ್ಲ ನಿಂತ್ಕೊಂಡು ಪೋಸ್ ಕೊಡ್ಲಿಕ್ಕಲ್ವ, ನಾವು ಹೇಳ್ಕೊಟ್ರೆ ಅವ್ರು ಅಷ್ಟು ಕೊಡ್ತಾರೆ. ಸೊ ಹಂಗಾಗಿ ನಾನು ಅದು ತೋರಿಸ್ತಾಯಿದ್ದೆ, ಈ ಥರ ಹಿಂಗೆ ಮಾಡು ಅಂತ. ನನಗೂ ಅಷ್ಟು ಐಡಿಯಾ ಇಲ್ಲ. ಸೊ ಯಾವುದೋ ಒಂದೊಂದು ಇದರಲ್ಲಿ ನೋಡಿ ಗೈಡ್ ನೋಡಿ ಅದರಲ್ಲಿ ನೋಡಿಕೊಂಡು ನಾನು ಫೋಟೋಸ್ ಹೇಳಿದೆ ಅಷ್ಟೇ. ಆ ಫೋಟೋಸ್ ಎಲ್ಲ ಚೆನ್ನಾಗಿ ಬಂತು. ಒಂದಷ್ಟು ರೀಲ್ಸ್ ಎಲ್ಲ ಮಾಡಿಕೊಂಡೆ ನಾನು. ಅವರು ರೀಲ್ಸ್ ಎಲ್ಲ ಏನು ಮಾಡಲ್ಲ ವರ್ಷಿತ. ಸೊ ಹಂಗಾಗಿ ಹಂಗೆ ಸ್ಲೋ ಮೋಷನಲ್ಲೆಲ್ಲ ಅವರು ಓಡಾಡೋದು ಮತ್ತು ಒಂಥರ ತಿರುಗೋದು, ಮಾತಾಡೋದು, ಫೋಸ್ ಕೊಡೋದು, ಇದರಲ್ಲೇ ನಾನು ರೀಲ್ಸ್ ಮಾಡಿಕೊಂಡು ಇನ್ಸ್ಟಾಗೆ ಅಪ್ಲೋಡ್ ಮಾಡಬೇಕು ಅಂತ ಮಾಡಿದೆ. ನಾನು ಇನ್ಸ್ಟಾ ಐ ಡಿ ಬಂದು ಮೇಕಪ್ ಬೈ ರಮ್ಯಾ ಕುಮಾರ್ ಅಂತ, ಅದರಲ್ಲಿ ನಾನು ಅಪ್ಲೋಡ್ ಮಾಡಿರ್ತೀನಿ. ಸೊ ನಾನೇ ಕ್ಯಾಪ್ಚರ್ ಮಾಡಿರೋ ಫೋಟೋಸ್ ಹೆಂಗೆ ಬಂದಿದ್ದಾವೆ ಅಂತ ನೀವು ನೋಡ್ಬೋದು. ಯಾವ ಸ್ಟುಡಿಯೋಗೆ ಹೋಗಿ ತೆಗೆದ್ರೂ ಏನಷ್ಟು ಚೆನ್ನಾಗಿ ಬಂದಿರಲ್ಲ ಗೊತ್ತಾ. ಇಲ್ಲಿ ತೋಟದಲ್ಲಿ ಅಡಿಕೆ ತೋಟ ಮತ್ತು ಇಲ್ಲೆಲ್ಲ ಅಂದರೆ ತೋಟದಲ್ಲೆಲ್ಲ ತೆಗ್ದಿರೋ ಫೋಟೋಸು ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಕಾಣುತ್ತೆ. ಇದ್ದಿದ್ದಿಷ್ಟೇ ಬಿಸಿಲು, ಅದು ಆಲೆ ಮುಂದೆ ಸರ್ಕೊಂಡು ಹೋಗ್ತಾನೆ ಇತ್ತು. ಅದು ಸರ್ಕೊಂಡು ಹೋದಂಗೆಲ್ಲ ನಾವು ಒಂದು ಸ್ವಲ್ಪ ಎಲ್ಲಿ ಕಾಣುತ್ತಾ ಬಿಸಿಲು ಅಲ್ಲಿ ಹೋಗಿ ಫೋಟೋಶೂಟ್ ಮಾಡ್ಕೊತಿದ್ದೆ. ಅದು ಅಟ್ಲೀಸ್ಟ್ ಆ ಬಿಸಿಲಿಗಾದರೂ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು. ಆಮೇಲೆ ಅದು ಮುಂದೆ ಹೊರಟೋಯ್ತು ಬಿಸಿಲು. ಸೊ ಆಮೇಲೆ ನಾನು ಇಲ್ಲಿ ಇದಕ್ಕೆ ಬಂದ್ವಿ, ತೋಟದಲ್ಲಿ ಬಂದು ಬಾಳೆಗೊನೆ ಹತ್ರ ಮತ್ತು ಬಾಳೆ ದಿಂಡದೆಲ್ಲ ಅದು ಒಣಗೋಗಿರೋ ಗರಿ ಹತ್ರನೂ ಫೋಟೋಶೂಟ್ ಮಾಡಿದೆ. ಚೆನ್ನಾಗಿ ಬಂದಿತ್ತು. ಏನೋ ನನಗೆ ಇರೋ ಸ್ವಲ್ಪ ಐಡಿಯಾದಲ್ಲಿ ನಾನು ಮಾಡಿದೆ. ಏನೋ ಒಂದು ತಕ್ಕ ಮಟ್ಟಿಗೆ ಚೆನ್ನಾಗಿ ಬಂದಿತ್ತು. ತೀರಾ ಲಾಸ್ ಅನ್ನಂಗೆ ಅಂತಲೂ ಏನಿಲ್ಲ, ಚೆನ್ನಾಗಿ ಬಂದಿತ್ತು. ಫೋಟೋಸ್ ಎಲ್ಲ ಚೆನ್ನಾಗಿ ಬಂದಿದ್ದಾವೆ. ರೀಲ್ಸ್ ಕೂಡ ಚೆನ್ನಾಗಿ ಬಂದಿತ್ತು. ಹೋಗಿ ಒಮ್ಮೆ ನನ್ನ ಇನ್ಸ್ಟಾಗ್ರಾಮ್ ಚೆಕ್ ಮಾಡಿ, ನೀವು ಅಲ್ಲಿ ನೋಡ್ಬೋದು. ಏನು ಮಾಡ್ತದೆ ಹುಡುಗರು ನೋಡು ಹಂಗೆ ಏನು ಅಂತ ಹಂಗೆ ತಿರುಗು ತಿರುಗಿ ನೋಡ್ಕೊಂಡು ನ್ಯಾಚುರಲ್ ಗೊತ್ತಾಗ ನೋಡ್ಕೊಂಡು ರೆಡಿ ಬಂಗಾರಿ ಮಮ್ಮ ಕೈ ಕಡಲೈ ಹಂಗೆ ನಿಂತ್ಕೊ ಹನ್ನೆರಡು ಹಂಗೆ ನಿಂತ್ಕೊ ಹಿಂಗೆ ಒಂದು ನಾನು ಕಟ್ಟಿ ಈ ಕಡೆಗೆ ಹಾಂ ವೇಸ್ಟ್ ಅದು ಮುಂದೆ ಹೊತ್ಕೊಂಡ್ರೆ ಏನೋ ಪೋಸ್ಟ್ ಕೊಡಬೇಕು, ರೀಲ್ಸ್ ಮಾಡ್ತಿರೋದು. ಇವಾಗ ಹಾಂ ವೆರಿ ಗುಡ್. ನೋಡಿದ್ರಲ್ಲ, ಇಷ್ಟು ಫೋಟೋಶೂಟ್ ಆಯಿತು. ಇದು ಸ್ವಲ್ಪ ಬಿಸಿಲಲ್ಲಿ ತೆಗ್ದಿರೋದು, ನಮ್ಮ ಹಿತ್ತಲಲ್ಲಿ ತೆಗ್ದಿರೋದು ತುಂಬ ಚೆನ್ನಾಗಿ ಬರ್ತಿದೆ. ಅಲ್ಲಿ ಹಿಂದೆ ಮೆದೆ ಎಲ್ಲ ಇತ್ತು. ಸೊ ಮೆದೆ ಎಲ್ಲ ಕವರ್ ಆಗಿದ್ದಕ್ಕೆ ಇನ್ನೂ ಥರ ಏನೋ ಚೆನ್ನಾಗಿ ಕಾಣ್ತಾ ಇತ್ತು. ಇನ್ನು ನೆಕ್ಸ್ಟ್ ಡೇ ಒಂದು ನಾಮಕರಣ ಇತ್ತು ಪಾಪುದು, ನಮ್ಮ ಅತ್ತಿಗೆಯವರ ಅಣ್ಣ ಅವರು ಪಾಪು ಅದು. ಸೊ ಅವರು ಕರೆದಿದ್ರು, ಅಲ್ಲಿಗೆ ಎಲ್ಲರೂ ಹೊರಟ್ವಿ. ಅದು ನಾಮಕರಣ ಇದ್ದಿದ್ದು ಅಲ್ಲೇ ಅವ್ರ ಊರ ಹತ್ರ ಹುಲುಕ್ಡಿ ಬೆಟ್ಟ ಅಂತ ಬರುತ್ತಲ್ಲ, ಮೋಸ್ಟ್ಲಿ ನಿಮ್ಗಳಿಗೆ ಗೊತ್ತಿರುತ್ತೆ ಕೆಲವ್ರಿಗೆ. ಹುಲುಕ್ಡಿ ಬೆಟ್ಟ ಅಂತ ಇದೆ. ನೋಡೋಕೆ ಮಾತ್ರ ಸಖತ್ತಾಗಿದೆ. ನಾವು ಹೋಗುವಾಗಲೇ ಲೇಟಾಗೋಯ್ತು, ಇಲ್ಲಾಂದರೆ ಸ್ವಲ್ಪ ಬೇಗ ಹೋಗಿದ್ರೆ ಮೇಲೆ ಬೆಟ್ಟ ಎಲ್ಲ ಹತ್ತಿ ಹೋಗ್ಬೋದಿತ್ತು ದೇವಸ್ಥಾನಕ್ಕೆ. ಆದರೆ ನಾವು ಅಲ್ಲಿ ಮೇಲ್ಗಡೆ ಹೋಗೋಕ್ಕಾಗಲಿಲ್ಲ, ಆಗಲೇ ಬಿಸಿಲೆಲ್ಲ ಬಂದ್ಬಿಟ್ಟಿತ್ತು. ತಂಪತ್ತಾದಾಗ ಹೋದರೆ ಚೆಂದ. ಆಮೇಲೆ ಮಕ್ಕಳು ಮರಿನೆಲ್ಲ ಎಳ್ಕೊಂಡು ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ಫಂಕ್ಷನ್ ಒಂದು ಅಟೆಂಡ್ ಮಾಡ್ಕೊಂಡು ಬಂದ್ವಿ. ಇಲ್ಲೇ ಅಂದರೆ ಹಾಲೆಲ್ಲ ಇದೆ, ಹಾಲ್ನಲ್ಲಿ ಅವರು ಫಂಕ್ಷನ್ ಮಾಡಿದರು. ಬಟ್ ಈ ಪ್ಲೇಸ್ ಅಂತೂ ತುಂಬ ಚೆನ್ನಾಗಿದೆ. ಆರಾಮಾಗಿ ಬೇಜಾರಾದಾಗೆಲ್ಲ ಬರೋಕ್ಕೆ ಚೆನ್ನಾಗಿದೆ. ಏನೇ ಟ್ರೆಕ್ಕಿಂಗ್ ಮಾಡ್ತಾರಲ್ಲ ಆ ಥರ ಬಂದು ಟ್ರೆಕ್ಕಿಂಗ್ ಮಾಡಲಿಕ್ಕೆಲ್ಲ ಚೆನ್ನಾಗೈತೆ. ಬೆಟ್ಟ ಎಲ್ಲ ಮೇಲತ್ತಿ ಹೋಗಲಿಕ್ಕೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ನಾವು ಹಂಗೂ ಅಂದ್ಕೊಂಡ್ವಿ ಬೇಗ ಬಂದಿದ್ರೆ ಚೆನ್ನಾಗಿರ್ತಿತ್ತು ಅಂತ. ನಾವು ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಎಲ್ಲ ಜನ ಎಲ್ಲ ಖಾಲಿಯಾಗಿ ಹೋಗ್ಬಿಟ್ಟಿದ್ರು. ಇನ್ನು ನಮ್ಮ ಅದಕ್ಕೆ ಚೆನ್ನಾಗಿ ಕಾಣ್ತಾಯಿತ್ತು. ನಾನು ತಿರ್ಗೋದಕ್ಕೆ ಅಂತ ಹೇಳ್ಬಿಟ್ಟು ಹಂಗೆ ಒಂದು ವಿಡಿಯೋ ಮಾಡಿಕೊಂಡೆ. ಆಮೇಲೆ ಹಂಗೂ ಸ್ವಲ್ಪ ನೆಂಟರು ಸಿಕ್ಕಿದ್ರು, ಅವ್ರನ್ನೆಲ್ಲರೂ ಮಾತಾಡ್ಸ್ಕೊಂಡು ಅವ್ರ ಜೊತೆ ಎಲ್ಲ ವಿಡಿಯೋ ಮಾಡಿಕೊಂಡು ಪಾಪು ಜೊತೆ ಫೋಟೋ ಎಲ್ಲ ತೆಗೆಸ್ಕೊಂಡು ಫ್ಯಾಮಿಲಿ ಜೊತೆ ಎಲ್ಲ ನಾವು ಊಟ ಮಾಡೋಣ ಅಂದ್ಬಿಟ್ಟು ಬಂದ್ವಿ. ಇನ್ನು ಅಲ್ಲಿಂದ ನಾವು ಫಂಕ್ಷನ್ ಮುಗಿಸ್ಕೊಂಡು ಹೊರಟ್ವಿ ಮನೆ ಕಡೆ.
ನೆಕ್ಸ್ಟ್ ಡೇ ಹರಳು ಬೇಯಿಸ್ಬೇಕಿತ್ತು, ಹರಳೆಣ್ಣೆ ಮಾಡ್ಕೊಳ್ಳಿಕ್ಕೆ. ನಾವು ಯಾವತ್ತೂ ಹರಳೆಣ್ಣೆ ಕೊಂಡ್ಕೊಳ್ಳಲ್ಲ. ಈಗ ನಮ್ಮಮ್ಮ ಹರಳನ್ನೆಲ್ಲ ಕೂಡ ಇಟ್ಕೊಂಡು ಅಂದರೆ ಬೆಳೀತಾರೆ, ಸಿಗಲಿಲ್ಲ ಅಂದರೆ ಎಕ್ಸ್ಟ್ರಾ ಊರಲ್ಲಿ ಯಾರಾದರೂ ಬೆಳೆದಿರ್ತಾರಲ್ಲ ಅವ್ರ ಹತ್ರ ದುಡ್ಡಿಗೆ ತೊಗೊಂಡು ಮನೆಯಲ್ಲೇ ಬೇಯಿಸ್ಕೊಂಬಿಡೋದು. ಈ ಥರ ಎಲ್ಲ ಮಾಡೋದು. ಮೊದಲೆಲ್ಲ ಕಲ್ಲಲ್ಲೆಲ್ಲ ರುಬ್ಬಿ ಮಾಡ್ತಾಯಿದ್ದಿದ್ದು. ಇವಾಗೆಲ್ಲ ಥರ ಮಿಷಿನ್ ಬಂದಿದೆ, ಅದು ಮಿಲ್ ಥರ, ಅಲ್ಲೇ ಗ್ರೈಂಡ್ ಮಾಡಿಕೊಡುತ್ತೆ. ಅದನ್ನು ತಗೊಂಬಂದು ಮನೆಗೆ ತಗೊಂಬಂದು ಬೇಯಿಸೋದು, ಆ ಥರ ಮಾಡಿದ್ದಿದ್ದು. ಈ ಅಳ್ಳು ಬೇಯಿಸೋದು ಅಂದರೆ ಒಂದು ದಿನ ಎಲ್ಲ ಎತ್ತಿಟ್ಬಿಡ್ಬೇಕು. ಬೆಳಗಿನ ಜಾವದಿಂದ ಸ್ಟಾರ್ಟ್ ಮಾಡಿಕೊಂಡ್ರೆ ಸುಮಾರು ಒಂದು ಸಂಜೆವರೆಗೂ ಆಗ್ತೈತೆ. ಒಂಥರ ಹಬ್ಬ ಮಾಡ್ದಂಗೆ ಆಗ್ತೈತೆ, ಅಷ್ಟು ಸ್ಟ್ರೈನ್ ಆಗುತ್ತೆ. ನಾವು ಯಾವ ಥರ ಒಂದು ನಾನ್ ವೆಜ್ ಬಾಡೂಟ ಅಡುಗೆ ಮಾಡಿ ಒಂದಷ್ಟು ಜನಕ್ಕೆ ಅಡುಗೆ ಮಾಡಿ ಬಡಿಸೋ ಅಷ್ಟೇ ಇದಾಗುತ್ತಿದ್ದು. ಹಂಗಾಗಿ ಅದು ನೋಡೋಕ್ಕೂ ಹಂಗೆ ಕಾಣ್ತೈತೆ, ನೋಡೋಕ್ಕೆ ಯಾವುದೋ ಒಳ್ಳೆ ಬಾಡೂಟ ಮಾಡ್ತಾವ್ರೇನೋ ಅನ್ನಂಗೆ. ಇದು ಹರಳು ಬೇಯಿಸ್ತಾ ಇರೋದು, 2 ಪಾತ್ರೆಲಿ ಇಟ್ಬಿಟ್ಟು ಬೇಯಿಸ್ತಾ ಇರೋದು. ನನಗೂ ನಮ್ಮ ಅಮ್ಮವ್ರಿಗೂ ಇಬ್ರಿಗೂ ಸೇರಿ ಮಾಡ್ತಾ ಇರೋದು ಎಣ್ಣೆನಿದು. ನಾವು ಹರಳೆಣ್ಣೆನೇ ಇಡೋದು, ಯಾವ್ದು ಬೇರೆ ಎಣ್ಣೆನೂ ಇಡಲ್ಲ ತಲೆಗೆ. ನಾವು ಚಿಕ್ಕ ಮಕ್ಕಳಿಂದನೂ ಇದ್ದಾಗಿಂದನೂ ಹಿಂಗೇ ಮಾಡಿ ನಾವು ಹರಳೆಣ್ಣೆನ ನಾವು ತಲೆಗಿಡೋದು. ನಮ್ಮ ಅಮ್ಮರೆಲ್ಲ ಹಿಂಗೆ ಅವರೇ ಎಲ್ಲ ರೆಡಿ ಮಾಡ್ತಾರೆ. ಹಿಂಗೆ ಅಕ್ಕಪಕ್ಕ ಅವರು ಊರಲ್ಲಿರ್ತಾರಲ್ಲ ಅವರು ಎಲ್ಲ ಬಂದು ಹೆಲ್ಪ್ ಮಾಡ್ತಾರೆ. ಅದು ಅಲ್ಲಿ ತಿರುಗಿಸ್ತವ್ರಲ್ಲ ಅವರು ನಮ್ಮೂರವರೇ. ಅವ್ರ ಹೆಸರು ಲಕ್ಷ್ಮಮ್ಮ ಅಂತ. ನಾವು ಅಕ್ಕಯ್ಯ ಅಂತ ಕರಿತೀವಿ. ಅವಕ್ಕಯ್ಯ ಯಾರ್ದೇನೇ ದೃಷ್ಟಿ ಆದ್ರೂ, ಮಕ್ಕಳಿಗೆ ದೃಷ್ಟಿಯಾಗಲಿ, ಒಂದು ಪ್ರಾಣಿಗಳಿಗೆ ದೃಷ್ಟಿಯಾಗಲಿ, ಒಂದು ಕೋಳಿಗೆ ದೃಷ್ಟಿಯಾಗಲಿ, ಒಂದು ಹಸುಗೆ ದೃಷ್ಟಿಯಾಗಲಿ ದೃಷ್ಟಿ ತೆಗಿತಾರೆ. ನಾವು ಅಷ್ಟೇ ಚಿಕ್ಕ ಮಕ್ಕಳಿಗೆ ಏನೋ ದೃಷ್ಟಿ ಆಯಿತು ಅಂದರೆ ಮನೆಗೆ ಕರ್ಕೊಂಬಂದು ಏನಾದರೂ ನೀವ್ಳಿಸೋದು, ಅಕ್ಕಿಲಿ ನೀವ್ಳಿಸೋದು ಅಥವಾ ವಿಭೂತಿಲಿ ನೀವ್ಳಿಸೋದು, ಈ ಥರ ಎಲ್ಲ ಮಾಡೋರು. ಮಗು ಏನಾದರೂ ನಾವು ಲೇಪನ ಏನಾದರೂ ಚಿಕ್ಕ ಪಾಪು ಇದ್ದಾಗ ಏನಾದರೂ ದೃಷ್ಟಿ ಆದಾಗ ಅಳೋದೆಲ್ಲ ಮಾಡಿದ್ರೆ, ಅಥವಾ ನೀಟಾಗಿ ಹಾಲು ಕುಡಿದಂಗೆ ಏನಾದರೂ ಅವ್ನು ಹಠ ಮಾಡ್ತಿದ್ರೆ ಅವಕ್ಕಯ್ಯ ಹತ್ರ ಮಂತ್ರಿಸಿದ್ರೆ ಸರಿ ಹೋಗ್ತಿದ್ದ. ಅದು ಅವ್ರ ಕೈ ಗುಣ ಹಂಗೆ ಚೆನ್ನಾಗೈತೆ, ಎಲ್ಲನೂ ಚೆನ್ನಾಗಾಗುತ್ತೆ. ಅವರೂ ನಮ್ಮಮ್ಮನೂ ಎಲ್ಲ ಸೇರಿ, ನಮ್ಮ ದೊಡ್ಡಮ್ಮನೂ ಎಲ್ಲ ಸೇರಿ ಇದು ಮಾಡ್ತಿರೋದು. ಇನ್ನು ಚೆನ್ನಾಗಿ ಇದನ್ನು ಕುದಿಸ್ಬೇಕು ನೋಡಿ. ಅಲ್ಲೇ ಎಣ್ಣೆ ಎಲ್ಲ ಬಿಟ್ಕೊತೈತೆ. ಈಗ ಆಮೇಲೆ ಇದು ಅಳ್ಳು ಬೇಯಿಸುವಾಗ ಹೆಂಗೆ ಅಂದರೆ ಮಳೆಯೆಲ್ಲ ಬರಬಾರ್ದು, ಮೋಡ ಎಲ್ಲ ಇರಬಾರ್ದು. ಮೋಡ ಮತ್ತು ಅದೆಲ್ಲ ಇದ್ದರೆ ಎಣ್ಣೆ ಬರಲ್ಲ. ಚೆನ್ನಾಗಿ ಬಿಸಿಲು ರವ ಅಂತ ಉರಿತಾ ಇರಬೇಕು. ಆ ಟೈಮಲ್ಲಿ ನಾವು ಅಳ್ಳು ಬೇಯಿಸಿದ್ರೆ ಚೆನ್ನಾಗಿ ಎಣ್ಣೆ ಬರುತ್ತೆ, ಬೇಗನೆ ಎಣ್ಣೆ ಬರುತ್ತೆ ಅನ್ನೋ ಒಂದು ಇದು ನಂಬಿಕೆ ಅದು. ಹಂಗಾಗಿ ಇನ್ನೂ ಸ್ವಲ್ಪ ದಿನ ಹೋದ್ರೆ ಅದು ಇದು ಅಂತ ಮೋಡ ಗಿಡ ಆಗುತ್ತೆ, ಸುಮ್ಮನೆ ಯಾಕೆ ಅಂದ್ಬಿಟ್ಟು ಬಿಸಿಲೆಲ್ಲ ಇತ್ತು. ಆಮೇಲೆ ಇನ್ನು ಸೌದೆ ಎಲ್ಲ ಯಥೇಚ್ಛವಾಗಿತ್ತು. ಆಮೇಲೆ ಮಳೆ ಬಂದರೆ ಎಲ್ಲ ನೆಂದೋಗ್ಬಿಡ್ತೈತೆ ಸೌದೆ, ಇದಕ್ಕೆ ಸುಮಾರು ಸೌದೆ ಎಳೀತೈತೆ. ಹಂಗಾಗಿ ಬೇಗ ಇದು ಮಾಡ್ಕೊಂಬಿಡೋಣ, ಎಣ್ಣೆ ರೆಡಿ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಮಾಡ್ಕೊತಿದ್ರು. ನಮ್ಮ ಅಣ್ಣಾರೆಲ್ಲ ಹೆಲ್ಪ್ ಮಾಡ್ತಿದ್ರು, ಅದು ಪಾತ್ರೆ ಎಲ್ಲ ಇಳಿಸ್ಕೊಡೋಕ್ಕೆ ಎಲ್ಲ. ಬಟ್ ಇದು ಹಂತವಾಗಿ ಫಸ್ಟಿಂದ ಹೆಂಗೆ ಮಾಡಿದ್ರು, ಸ್ಟಾರ್ಟಿಂಗಿಂದ ಹೆಂಗೆ ಪ್ರೊಸೀಜರ್ ಸ್ಟೆಪ್ ಬೈ ಸ್ಟೆಪ್ ಹೆಂಗೆ ಮಾಡಿದ್ರು ಅಂತ ಅದು ವಿಡಿಯೋ ಮಾಡಿ ಯಾರಾದರೂ ನಮ್ಮ ದೊಡ್ಡಮ್ಮರು ಇನ್ನೊಂದ್ಸರಿ ಅವರು ಎಣ್ಣೆ ಬೇಯಿಸ್ತಾರೆ ಆವಾಗ ನಾನು ಮತ್ತೆ ನೀಟಾಗಿ ಅದನ್ನೇ ಒಂದು ವ್ಲಾಗ್ ಮಾಡಿ ಹಾಕ್ತೀನಿ. ಅವಾಗ ನೀಟಾಗಿ ಅರ್ಥ ಆಗುತ್ತೆ ನಿಮಗೆ. ಹರಳನ್ನೆಲ್ಲ ಹುರಿದು ಮತ್ತು ಫಸ್ಟ್ ಅದನ್ನೆಲ್ಲ ಕ್ಲೀನ್ ಮಾಡಬೇಕು, ಬಿಡಿಸಿ ಕ್ಲೀನ್ ಮಾಡಿ ಅದನ್ನೆಲ್ಲ ಚೆನ್ನಾಗಿ ಹುರಿದು, ಅದು ಸೀದೋಗಬಾರ್ದು, ಹಂಗಂತ ಹಸಿನೂ ಇರಬಾರ್ದು. ಗರ್ಗರಿಯಾಗಿ ಕಡಲೆ ಬೀಜನ ಗರ್ಗರಿ ಆಗೋ ಥರ ಹುರಿತಾರಲ್ಲ, ಆ ಥರ ಸಣ್ಣೂರಿನಲ್ಲಿ ಚೆನ್ನಾಗಿ ಹುರಿಬೇಕು ಅದನ್ನು. ಆಮೇಲೆ ರುಬ್ತಾರೆ ಅದನ್ನು ಚೆನ್ನಾಗಿ ರುಬ್ಬಿ, ಆಮೇಲೆ ಎಣ್ಣೆ ಬೇಯಿಸೋಕ್ಕೆ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ಳೋದು ಅದನ್ನ. ಈಗ ನೋಡಿ ಎಣ್ಣೆ ಬಂದಿದೆ, ಸೋಸ್ತವ್ರೆ. ಈಗ ಎಣ್ಣೆ ಅದೇನು ಮೇಲ್ಗಡೆ ಬರುತ್ತೋ ಅದು ಮೇಲೆ ಅದೆಲ್ಲ ಸೋಸ್ಬಿಟ್ಟು ಅದನ್ನು ಮತ್ತೆ ಒಲೆ ಮೇಲಿಟ್ಟು ಇದನ್ನು ಕಾಯಿಸ್ತಾರೆ, ಅದನ್ನು ಕಾಯಿಸ್ತಾರೆ. ಅದರಲ್ಲಿ ಈಗ ಏನದು ಹೊಟ್ಟಿರುತ್ತೆ ಅದು, ಅದರಲ್ಲಿ ಮತ್ತೆ ಎಣ್ಣೆ ಬರುತ್ತೆ. ಅದರಲ್ಲೂ ಮತ್ತೆ ಎಣ್ಣೆ, ಇನ್ನೂ ಒಂದಷ್ಟು ಎಣ್ಣೆ ಬರುತ್ತೆ ಅದರಲ್ಲಿ. ಈಗ ಸೋಸಿದ್ರೆ ಬಿಡೋದಿಲ್ಲ ಅಂತ ಬಿಡೋಂಗಿಲ್ಲ, ಅದರಲ್ಲಿ ಮತ್ತೆ ಇವಾಗ ಎಣ್ಣೆ ಎಲ್ಲ ಬರುತ್ತೆ ಮತ್ತೆ ಕಾಯಿಸಿದ್ರೆ. ಆಮೇಲೆ ಈ ಹಳ್ಳು ಬೇಯಿಸುವಾಗ ಹೆಂಗೆ ಅಂದರೆ, ಇವಾಗ ಹಳ್ಳೆಲ್ಲ ಕ್ಲೀನ್ ಮಾಡ್ತಿರ್ತಾರಲ್ವ, ಈಗ ಹರಳು ಬೇಯಿಸ್ಬೇಕು ಇದನ್ನು. ಈಗ ಇಷ್ಟೆಷ್ಟು ಒಂದು 30 ಸೇರು, ಒಂದು 20 ಸೇರೋಷ್ಟು ಹರಳು ಎತ್ಕೊಂಬಿಟ್ಟಿರ್ತಾರೆ ನಮ್ಮಮ್ಮರು. ಇವಾಗ ಅದನ್ನೆಲ್ಲ ನೀಟ್ ಮಾಡ್ತಿರ್ತಾರೆ, ಗಲೀಜೆಲ್ಲ ತೆಗೆದು ಅದನ್ನೆಲ್ಲ ಬಿಡಿಸಿ ನೀಟ್ ಮಾಡುವಾಗ ಯಾರಾದರೂ ಮುಟ್ಟಿದ್ರೆ, ಅಥವಾ ಈಗ ಒಂದು ಮಗುನೇ ಮುಟ್ತು, ಅಥವಾ ಒಂದು ಹುಡುಗಿ ಸ್ಕೂಲ್ಗೆ ಹೋಗೋ ಹುಡುಗಿನೇ ಮುಟ್ತು, ಒಂದು ಅಜ್ಜಿನೇ ಮುಟ್ತು, ಅಥವಾ ಯಾರೇ ಮುಟ್ಟಿದ್ರು, ಗಂಡಸ್ರು ಹೆಂಗಸ್ರು ಮಕ್ಕಳು ಮರಿ ಯಾರೇ ಮುಟ್ಟಿದ್ರು ಅವರು ಈಗ ಈ ಥರ ಬಂದು ತಿರುಗಿಸ್ಬೇಕು ಅದು ಕುದಿಯುವಾಗ. ಇಲ್ಲಾಂದರೆ ಎಣ್ಣೆ ಬರಲ್ಲ ಅನ್ನೋದೊಂದು ನಂಬಿಕೆ ಅದು. ನಾವು ಚಿಕ್ಕವರೆಲ್ಲ ಇದ್ದಾಗೆಲ್ಲ ಹಳ್ಳು ಅದನ್ನೆಲ್ಲ ಎತ್ಕೊಂಡು ಆಟ ಆಡ್ತಿದ್ವಿ. ಅವರು ಎಲ್ಲ ಕ್ಲೀನ್ ಮಾಡುವಾಗ ಉರಿವಾಗೆಲ್ಲ ಮುಟ್ಟೋದು ಹಿಂಗೆಲ್ಲ ಮಾಡೋದೆಲ್ಲ ಮಾಡ್ತಾಯಿದ್ವಿ. ಹಂಗೇನ ಚಿಕ್ಕ ಮಕ್ಕಳು ಮುಟ್ಟಕ್ಕೆ ಬಂದರೆ ಮುಟ್ಬೇಡಿ ಹೋಗಿ, ನೀವು ಮುಟ್ಟಬಾರ್ದು ಚಿಕ್ಕ ಮಕ್ಕಳು ಬೇಡ ಹೋಗಿ
ಅಂತ ಹೇಳೋರು. ಹಂಗೆ ಜಾಸ್ತಿ ಜನ ಕೈಲೂ ಮುಟ್ಟಿಸ್ತಾ ಇರಲಿಲ್ಲ. ಈಗ ಅಲ್ಲಿ ಎಷ್ಟು ಜನ ಇರ್ತಿದ್ರು ಉರಿವಾಗ ಅಷ್ಟೇ, ಹಂಗೇನ ಮನೆ ಮಂದಿ ಯಾರಾದರೂ ಮುಟ್ಟಿದ್ರೆ ಮುಟ್ಬೋದು, ಅದೇನು ಮುಟ್ಟೋ ಅವಶ್ಯಕತೆ ಇಲ್ಲ. ಅಕಸ್ಮಾತಾಗಿ ಏನಾದರೂ ನೋಡೋಣ ಹೆಂಗೆ ಉರಿದಿದ್ದಾರೆ ಅಂತ ಯಾರನ್ನ ದೊಡ್ಡವ್ರು ಮುಟ್ಟಿದ್ರೆ ಮುಟ್ಬೋದಿತ್ತು. ಬಟ್ ಚಿಕ್ಕ ಮಕ್ಕಳು ಸುಮ್ಮನೆ ಇರಬೇಕಲ್ಲ, ನಾವು ಚಿಕ್ಕವರಿದ್ದಾಗ ಹೋಗೋದು ಮುಟ್ಟೋದು ಅವನ್ನೆಲ್ಲ ಎತ್ಕೊಂಡು ಆಟ ಆಡೋದು ಹಿಂಗೆಲ್ಲ ಮಾಡ್ತಿದ್ವಿ. ಆಮೇಲೆ ಬೇರೆಯವರು ಅಷ್ಟೇ, ಈಗ ಇನ್ಯಾರೋ ಅಕ್ಕಪಕ್ಕ ಅಥವಾ ನಮ್ಮೂರಲ್ಲಿ ಯಾರೋ ಒಬ್ಬರು ಈ ಥರ ಮಾಡ್ತಾಯಿದ್ದಾರೆ ಅನ್ನುವಾಗ ನಾವು ಅಲ್ಲೋಗಿ ಮುಟ್ಬಿಟ್ಟಿರ್ತೀವಿ ಅಂದ್ಕೊಳ್ಳಿ. ಆವಾಗ ಅದು ಮುಟ್ಬಿಟ್ಟು ನಾವು ಸ್ಕೂಲ್ಗೋ ಕಾಲೇಜ್ಗೋ ಹೋಗಿರ್ತೀವಿ ಅಂದ್ಕೊಳ್ಳಿ. ಸ್ಕೂಲ್ಗೆ ಹೋಗಿದ್ರೆ ನಾವು ಚಿಕ್ಕವರಿದ್ದಾಗ ಇನ್ನೇನು ಸ್ಕೂಲು ಅಂದರೆ ಅಲ್ಲೇ ಊರಲ್ಲಿರೋ ಸ್ಕೂಲ್ಗೆ ಹೋಗ್ತಿದ್ವಿ ನಾವೂ. ಆವಾಗ ಬಂದು ಮೇಡಮ್ ಹತ್ರ ಬಂದು ಕೇಳ್ಬಿಟ್ಟು ಕರ್ಕೊಂಡು ಹೋಗೋರು, ಕಳಿಸಿ ಹುಡುಗಿನ ಹಿಂಗೆ ಅಳ್ಳು ಮುಟ್ಬಿಟ್ಟೈತೆ ಸ್ವಲ್ಪ ಹಿಂಗೆ ತಿರುಗಿಸ್ಬಿಟ್ಟು ಕಳಿಸಿ ಅಂತ ಹೇಳೋರು. ಅದು ಯಾಕೆ ಅಂತಂದರೆ ಅವ್ರು ಬಂದು ಅಲ್ಲಿಂಗೆ ಕಡ್ಡಿಲಿಂಗೆ ತಿರುಗಿಸ್ಬೇಕು, ಅದು ಕುದಿವಾಗ ಅಲ್ಲಿಗೆ ಆಗ್ಲಿಂದ ನೋಡಿದ್ರಲ್ವ, ಅದೊಂದು ದೊಡ್ಡದೊಂದು ದಬ್ಬೆ ಇಟ್ಟಿದ್ದಾರೆ, ಒಂದು ಅಡಿಕೆ ದಬ್ಬೆ, ಅದು ಕೈಗೆಲ್ಲ ಸಿಡಿಬಾರ್ದು ಅಂತ ಅಷ್ಟುದ್ದ ಇಡ್ತಾರೆ ದಬ್ಬೆನ. ಆ ದಬ್ಬೆಯಲ್ಲಿ ತಿರುಗಿಸ್ತಿರ್ತಾರೆ ತಳ ಹತ್ತಬಾರ್ದು ಅಂತ. ಸೊ ಯಾರ್ಯಾರು ಅಳ್ಳನ್ನ ಮುಟ್ಟಿರ್ತಾರೆ ಅವರೆಲ್ಲರೂ ಬಂದು ತಿರುಗಿಸ್ಬೇಕು, ಇಲ್ಲ ಅಂದರೆ ಎಣ್ಣೆ ಬರಲ್ಲ. ಅದು ಎಣ್ಣೆ ಹೆಂಗೆ ಬರಲ್ಲ ಅಂದರೆ ಎಷ್ಟೋ ತಕ್ಕನಾದರೂ ಕಾಯಿಸಿದ್ರೂ ಕೆಲವೊಂದು ಸರಿ ಈಗ ಒಂದು 6 ಗಂಟೆ ಒಂದು 7 ಗಂಟೆಗೆ ಒಲೆ ಮೇಲೆ ಇಟ್ಟರೆ ಇದನ್ನು ಕೆಲವ್ರಿಗೆ 10 ಗಂಟೆಗೆ ಎಣ್ಣೆ ಬಂದುಬಿಡ್ತದೆ. ಇನ್ನು ಕೆಲವ್ರಿಗೆ 1 ಗಂಟೆ ಆದರೂ ಬರೋಲ್ಲ, 2 ಗಂಟೆ ಆದರೂ ಬರೋಲ್ಲ. ಆ ಟೈಮಲ್ಲಿ ಯಾರು ಮುಟ್ಟಿದ್ರು ಅಂತ ಜ್ಞಾಪಿಸ್ಕೊಂಡು ಎಲ್ಲರೂ ಮನೆ ಮಂದಿ ಎಲ್ಲ ಬಂದು ತಿರುಗಿಸಿರ್ತಾರೆ. ಬಟ್ ಅವರೇ ತಿರುಗಿಸ್ಬೇಕು ಅಂತೇನಿಲ್ಲ, ಅದನ್ನು ಮುಟ್ತಿಲ್ದವ್ರೂ ತಿರುಗಿಸ್ಬೋದು. ಅದು ಅವಾಗ ಹಂಗಾದಾಗ ಎಣ್ಣೆ ಬರಲ್ಲ ಅಂತ ಗೊತ್ತಾಗ ಹುಡುಗಿ ಮುಟ್ಟಿತ್ತು ತಿರುಗಿಸಿಲ್ಲ ಇರಪ್ಪ ಅಂದ್ಬಿಟ್ಟು ಸ್ಕೂಲ್ಗೆ ಹೋಗಿರೋ ಹುಡುಗಿನ ಕರ್ಕೊಂಬಂದು ತಿರುಗಿಸ್ಬಿಟ್ಟು ಮತ್ತೆ ಸ್ಕೂಲಿಗೆ ಕಳ್ಸೋರು. ಆವಾಗ ತಕ್ಷಣ ಎಣ್ಣೆ ಬರೋದು. ಅದೇನೋ ಅದೊಂದು ನಂಬಿಕೆ ಐತೆ ಅವತ್ತಿಂದನೂ. ಸೊ ಜಾಸ್ತಿ ಕೊರಿತಾ ಇದ್ದೀನಿ ಅನಿಸುತ್ತೆ, ಬಟ್ ಅದಿರೋದೇ ಹಿಂಗೆ, ಅದರ ಆಚಾರ ಅದೆಲ್ಲ ಇರೋದೇ ಹಿಂಗೆ. ಎಣ್ಣೆ ಕಾಯಿಸುವಾಗ ರೀತಿ ನೀತಿ ಏನಿದೆ ಅದು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಕೆಲವ್ರಿಗೆ ಗೊತ್ತಿದ್ದರೆ ಅವ್ರಿಗೆ ತಲೆಗೆ ಹೋಗುತ್ತೆ, ಪಾಪ ಗೊತ್ತಿಲ್ಲದಿರೋರ್ಗೆ ಅರ್ಥ ಆಗುತ್ತೋ ಇಲ್ಲೋ ನಂಗೆ ನಿಜವಲ್ಲೂ ಗೊತ್ತಿಲ್ಲ. ಮತ್ತೊಂದು ಸರಿ ಈ ಥರ ಯಾವಾಗಲೂ ಎಣ್ಣೆ ಬೇಯಿಸುವಾಗ ಅವಾಗ ನೀಟಾಗಿ ನಾನು ಸ್ಟೆಪ್ ಬೈ ಸ್ಟೆಪ್ ಅರ್ಥ ಆಗೋ ಥರ ಹೇಳ್ತೀನಿ. ಇನ್ನು ಅದು ಏನು ಎಣ್ಣೆ ಎಲ್ಲ ಬೇಯಿಸ್ಕೊಂಡ್ಮೇಲೆ ಅದೊಂದು ಸ್ವಲ್ಪ ಒಟ್ಟಿತ್ತಲ್ಲ, ಅದಕ್ಕೆ ಸ್ವಲ್ಪ ಅದು ಅಂದರೆ ಅದು ಏನದು ಇನ್ನೂ ಸ್ವಲ್ಪ ಗಷ್ಟ ಥರ ಇತ್ತಲ್ಲ, ಅದಕ್ಕೆ ಮತ್ತೆ ನೀರು ಇದ್ಬಿಟ್ಟು ಕಾಯಿಸಲ್ಲ, ಹಿಂಗೆ ಇಡ್ತಾರೆ. ಅದು ಎಣ್ಣೆನೂ ನೀರು ಮಿಕ್ಸ್ ಆದಾಗ ಏನಾಗುತ್ತೆ, ಎಣ್ಣೆ ಮೇಲ್ಗಡೆ ತಿಳ್ಕೊಂಬರ್ತೈತೆ. ಆವಾಗ ಅದನ್ನು ವೇಸ್ಟ್ ಮಾಡಲ್ಲ. ಅದನ್ನು ಈ ಥರ ಹಿಂಗೆ ಕೈಯಲ್ಲೇ ಹಿಂಗೆ ಎಳ್ಕೊಂಡು ಅದನ್ನು ಸಪ್ರೇಟು ಗೋರ್ಕೊಂಡು ಒಂದು ಸಪ್ರೇಟು ಆವಾಗಲೇ ಸೋಸಿದ್ರಲ್ಲ ಆ ಎಣ್ಣೆಗೆ ಮಿಕ್ಸ್ ಮಾಡಲ್ಲ. ಇದನ್ನು ನೀರೆಣ್ಣೆ ಅಂತಾರೆ. ಇದನ್ನೇ ಸಪ್ರೇಟು ಒಂದು ಪಾತ್ರೆಗೆ ಹಾಕಿ ಈ ಥರ ಒಲೆ ಮೇಲೆ ಇಡಲ್ಲ, ಒಲೆಯಲ್ಲಿರೋ ಕೆಂಡನೆಲ್ಲ ಎಳೆದುಬಿಟ್ಟು ಹಿಂಗೆ ಕೆಂಡದ ಮೇಲೆ ಇಡ್ತಾರೆ. ಯಾಕೆ ಅಂತ ಅಂದರೆ ಅದು ಜಾಸ್ತಿ ಕಾಯ್ದುಬಿಡುತ್ತೆ, ಉಕ್ಕೋಗ್ಬಿಡುತ್ತೆ ಎಣ್ಣೆ ಎಲ್ಲ. ಉಕ್ಕೋದ್ರೆ ಎಣ್ಣೆ ವೇಸ್ಟ್ ಆಗಿಬಿಡುತ್ತಲ್ಲ, ಆಮೇಲೆ ತುಂಬ ಕಾಯ್ದುಬಿಟ್ರು ಸೀದೋಗ್ಬಿಡುತ್ತೆ ಎಣ್ಣೆ. ಸೊ ಹಂಗಾಗಿ ನಿಧಾನಕ್ಕೆ ಕಾಯಿಲೆ ಅಂದ್ಬಿಟ್ಟು ಅದು ಕೆಂಪಾಳ ಚೆನ್ನಾಗಿ ಕಾಯಿಲೆ ಅಂದ್ಬಿಟ್ಟು ಆ ಥರ ಮಾಡ್ತಾರೆ. ನೋಡಿ ಇವಾಗ ಇಲ್ಲಿ ನೊರೆ ಎಲ್ಲ ಬರೋ ಥರ ಚೆನ್ನಾಗಿ ಕಾಯ್ತಾ ಇದೆ, ಈ ಥರ ಆಗುತ್ತೆ. ಅದಾದಮೇಲೆ ಅಲ್ಲಿ ತೆಗ್ದಿರೋ ನೀರೆಣ್ಣೆನೂ ಕೂಡ ಸಪ್ರೇಟು ಇದೇ ಥರನೇ ಕೆಂಡದ ಮೇಲೆ ಇಟ್ಬಿಟ್ಟು ಅದನ್ನು ಕೂಡ ಹಿಂಗೆ ಚೆನ್ನಾಗಿ ಅದು ಕುದ್ದು ಒಂದು ಕಲರ್ ಬರುತ್ತೆ ಅಂಥವ್ರಿಗೂ ಅದನ್ನು ಕಾಯಿಸ್ತಾರೆ. ಆಮೇಲೆ ಈ ಎಣ್ಣೆಗಳು ಕಾಯಿಸೋವಾಗ ಅಂದರೆ ಹಳ್ಳು ಬೇಯಿಸೋವಾಗ ಎಣ್ಣೆ ಬಂದರೆ ಅದಕ್ಕೆಲ್ಲ ತುಂಬಾ ಪದ್ಧತಿಗಳಿದ್ದಾವೆ. ಅದೇನೇನೋ ಎಲ್ಲ ಹೇಳ್ತಾರೆ ನೋಡಿ. ಇಲ್ಲೊಂದು ಶಾಸ್ತ್ರ ಮಾಡ್ತಿದ್ದಾರೆ, ಅಕ್ಕಯ್ಯ ಏನೋ ಶಾಸ್ತ್ರ ಮಾಡ್ತೈತೆ, ಅದು ನೀರೆಣ್ಣೆ ಅದೇನೋ ಮಿಕ್ಸ್ ಮಾಡಿ ಒಂದೇನೋ ನಮ್ಮಮ್ಮ ಹೇಳ್ತು, ನಂಗೆ ಅರ್ಥ ಆಗಲ್ಲ. ಇನ್ನೊಂದು ಸರಿ ಇದ್ದಾಗ ನಾನು ನೆಕ್ಸ್ಟ್ ಟೈಮ್ ಗ್ಯಾರಂಟಿ ಹೇಳ್ತೀನಿ ಅದೇನು ಅಂತ ಕೇಳಿ. ಅಲ್ಲಿ ನಮ್ಮ ಅಣ್ಣವರು ಎಣ್ಣೆ ಬಸಿದ್ರು ನೋಡಿ, ಇಬ್ಬರು ಪಾತ್ರೆ ಹಿಡ್ಕೊಂಡು ಬಸಿದ್ರಲ್ಲ, ಆ ಟೈಮಲ್ಲಿ ಮಣ್ಣೆಕೆರೆ ಕೋಡಿ ಆಯಿತು ಅಂತ ಹೇಳಬೇಕಂತೆ. ತುಂಬಿ ಹರಿತು ಅಂತ ಅದನ್ನ ಹೇಳ್ತಾ ಇರಬೇಕಂತ. ಅದು ಸೋಸೋವಾಗ ಮಣ್ಣೆಕೆರೆ ಕೋಡಿ ಆಯಿತು ಅಂತ ಅಂದ್ಬಿಟ್ಟು ಹೇಳ್ಬೇಕಂತೆ. ಅವೆಲ್ಲ ಏನೋ ಒಂದು ಶಾಸ್ತ್ರಗಳು. ಆಮೇಲೆ 3 ಸರಿನೇ ಮುಟ್ಟಿಸ್ಬೇಕು, 3 ಸರಿನೇ ಹಾಕಬೇಕು ಅಂತ ಏನೇನೋ ಎಲ್ಲ ಅದೆಲ್ಲ ಶಾಸ್ತ್ರಗಳಿದ್ದಾವೆ. ಸೊ ಎಣ್ಣೆ ಎಲ್ಲ ಬಂತು. ಇವಾಗ ಇದನ್ನು ಒಂದು ಸೋಸೋದಕ್ಕೆ ಅಂತಲೇ ಇಟ್ಬಿಟ್ಟು ನೀಟಾಗಿ ಸೋಸ್ಕೊತಾ ಇದ್ದಾರೆ. ನಮ್ಮ ಮನೆಗೆ ಅರ್ಜೆಂಟಿಗೆ ಸೋಸೋ ಸಿಗಲಿಲ್ಲ. ಇದೆ ಕಾಫಿ ಸೋಸೋದಿತ್ತು, ಅದರಲ್ಲೇ ಸೋಸ್ತಾ ಇರೋ. ಸೊ ಅದರಲ್ಲೇನು ಅಷ್ಟು ಗಲೀಜಿರಲ್ವಲ್ಲ, ಬೇಗ ಸೋಸ್ಬೋದು ಅಂದ್ಬಿಟ್ಟು ಅದರಲ್ಲೇ ಶೋಧನೆ ಮಾಡ್ತಾ ಇರೋದು. ನೋಡಿದ್ರೆ ರೆಡಿ ಆಯಿತು, ಹೋಮ್ ಮೇಡ್ ಹರಳೆಣ್ಣೆ ಏರ್ ಆಯಿಲ್ ರೆಡಿ ಆಯಿತು. ದುಡ್ಡು ಕೊಟ್ಟರು ಇಂಥ ಎಣ್ಣೆ ಸಿಗಲ್ಲ. ನಮ್ಮ ಅಜ್ಜಿ ತಾತವ್ರ ಕಾಲದಿಂದನೂ ಇದೇ ಥರನೇ ಮಾಡ್ಕೊಂಬಂದಿರೋದು. ನಮ್ಮಪ್ಪ ಅವರು ನಮ್ಮಮ್ಮ ಅವ್ರ ಕಾಲದಿಂದನೂ ಕೂಡ ಅವರು ಇದೇ ಥರನೇ ಮಾಡಿರೋದು. ಈಗ ನಾವು ಚಿಕ್ಕವರಿದ್ದಾಗಿಂದನೂ ಇವಾಗಲಿಂದನೂ ನಾವು ಇದನ್ನೇ ಬಳಸ್ತಾ ಇರೋದು ಎಣ್ಣೆನ. ಅದು ಇದೇ ಥರನೇ ಎಲ್ಲ ಬೇಯಿಸಿ ರೆಡಿ ಮಾಡಿರೋ ಎಣ್ಣೆನ
ಅದು ನಾವೇ ರೆಡಿ ಮಾಡಿರೋ ಎಣ್ಣೆನ ನಾವು ಬಳಸ್ತಾ ಇರೋದು. ಇವಾಗ ನನ್ನ ಮಕ್ಳಿಗೂ ಕೂಡ ನಾವು ಇದನ್ನೇ ಬಳಸ್ತಾ ಇದ್ದೀವಿ. ನನಗೇನು ಇಷ್ಟ ಅಂದರೆ ಮುಂದೆನೂ ಇದೇ ಥರ ನಡ್ಕೊಂಡು ಹೋಗಲಿ, ಅದಕ್ಕೆ ನಾವು ನೋಡಿ ಚೆನ್ನಾಗಿ ಕಲ್ತ್ಕೊಂಡ್ರೆ ಮುಂದೆ ನಾವು ಅಜ್ಜಿದಿರು ದೊಡ್ಡವರಾದಾಗ ನಮ್ಮ ಮಕ್ಳುಗಳು ದೊಡ್ಡವರಾದ್ರೂ ನಾವು ಈ ಥರ ಮಾಡಿ ಏರ್ ಆಯಿಲ್ ನಾವೇ ರೆಡಿ ಮಾಡ್ಕೊಳ್ಳೋ ಥರ ನಾವು ಈ ಥರ ಎಲ್ಲ ಕಲ್ತ್ಕೊಬೇಕು ಅನ್ನೋದು ನನ್ನ ಇಷ್ಟ. ಸೊ ಇವಾಗೆಲ್ಲ ಆಲ್ರೆಡಿ ಕಾಲ ಎಲ್ಲ ಬದಲಾಗಿ ಎಲ್ಲ ಅಂಗಡಿಯಿಂದ ತೊಗೊಂಬಂದು ಹಚ್ಕೊತಾರೆ. ಬಟ್ ನನಗಂತೂ ನಿಜವಾಗ್ಲೂ ಇಷ್ಟ ಇಲ್ಲ ಈ ಥರ ಏರ್ ಆಯಿಲು. ಇದೇ ಥರನೇ ಏರ್ ಆಯಿಲ್ ಮಾಡ್ಕೊಬೇಕು ಅನ್ನೋದೇ ನಂಗೆ ಇಷ್ಟ. ನೋಡಿ ನಮ್ಮ ಲೂಲು ಕೂತ್ಕೊಂಡು ಪಾತ್ರೆ ಉತ್ತವಳೆ, ಏನನ್ನ ಕಂಡ್ರೆ ಸಾಕು, ನೀರು ಕಂಡ್ರೆ ಸಾಕು, ಅವಳು ಸಿಕ್ಕಾಪಟ್ಟೆ ಖುಷಿ ಈ ಥರ ಎಲ್ಲ ಮಾಡೋಕ್ಕೆ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರ್ಯಾರೆಲ್ಲ ನನ್ನ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಎಲ್ಲರೂ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಆಮೇಲೆ ನಾವು ಎಷ್ಟು ಸೇರ್ ಹಾಕಿದ್ವಿ ಹಾಗೂ ಎಷ್ಟು ಸೇರ್ ಹಾಕಿದ್ದಕ್ಕೆ ಎಷ್ಟು ಸೇರ್ ಎಣ್ಣೆ ಬಂತು ಅಂತ ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ಇವಾಗ ಬೇಸಿಗೆ ಅಲ್ವಾ, ಇವಾಗ ಸೀಸನ್ ಇರೋದ್ರಿಂದ ಇನ್ನೂ ಅಕ್ಕಪಕ್ಕದಲ್ಲಿ ನಮ್ಮ ದೊಡ್ಡಮ್ಮರೆಲ್ಲ ಮತ್ತೆ ಅವರು ಕೂಡ ಈ ಥರ ಮತ್ತೆ ಅರಳು ಬೇಯಿಸೋಕ್ಕೆಲ್ಲ ರೆಡಿ ಮಾಡ್ಕೊತಾರೆ. ಆವಾಗ ನಾನು ಮತ್ತೆ ನೀಟಾಗಿ ಡೀಟೇಲಾಗಿ ಒಂದು ಸರಿ ವಿಡಿಯೋ ಮಾಡಿ ನಿಮಗೆ ಶೇರ್ ಮಾಡ್ತೀನಿ, ಅಪ್ಲೋಡ್ ಮಾಡ್ತೀನಿ. ನೀವು ಅದರಲ್ಲಿ ನೀಟಾಗಿ ನೋಡ್ಬೋದು. ಅದರಲ್ಲಿ ನೀಟಾಗೆಲ್ಲ ಎಕ್ಸ್ಪ್ಲೈನ್ ಕೊಟ್ಟು ಅವ್ರು ಏನೇನು ಆಚಾರ ವಿಚಾರ ಮಾಡ್ತಾರೆ, ಯಾವ್ಯಾವ ಟೈಮಲ್ಲಿ ಅನ್ನೋದೆಲ್ಲ ನಾನು ನಿಮಗೆ ನೀಟಾಗಿ ಹೇಳ್ತೀನಿ, ನೀವು ಅದರಲ್ಲಿ ನೋಡ್ಬೋದು. ವಿಡಿಯೋ ಸ್ವಲ್ಪ ನೀಟಾಗೆಲ್ಲ ಮಾಡ್ಕೊಳಕ್ಕಾಗಲಿಲ್ಲ, ಸ್ವಲ್ಪ ಹೆಂಗೋ ಈ ಥರ ಬಂದಿದ್ದೆ. ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ. ಇವತ್ತಿನ ಈ ವ್ಲಾಗ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.